ಹೇಳ್ತಾ ಇದ್ದಾರಾ ಅಥವಾ ಆರೋಪಿಸ್ತಾ ಇದ್ದಾರಾ? ದೇವೇಗೌಡರನ್ನು ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಕಳಿಸಿದ್ದಾರೆ ಅನ್ನುವಂಥದ್ದು ಹೌದಾ? ನಿಶಾನ ಇದು. ಯಾಕಪ್ಪ ಅಂತಂದ್ರೆ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ, ಅದರಲ್ಲಿ ಸತ್ಯಾಂಶ ಇರ್ಬೋದು, ಸುಳ್ಳು ಇರ್ಬೋದು. ಯಾಕಂದರೆ ವಿರೋಧಿಗಳನ್ನ ಹೊಡೆಯೋದನ್ನ ಅಲ್ಲಿ ಮುಖ್ಯ ಉದ್ದೇಶ ಇರ್ತದೆ ಅಂತೇಳಿ. ಆದರೆ ಇದನ್ನು ಒಪ್ಪಲಾರದ ದೇವೇಗೌಡರು ಪ್ರಜ್ವಲ್ ತಪ್ಪು ಸಾಬೀತಾದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಫಸ್ಟ್ ಟೈಮ್ ದೇವೇಗೌಡರು ಬಾಯಿ ಬಿಚ್ಚಿದ್ದಾರೆ. ಅವ್ರಿಗೆ ಇದು ಭಾಳ ಸಾಕಷ್ಟು ನೋವು ತಂದಿರಬೇಕಿಲ್ಲ ಅಂತಲ್ಲ. ಯಾಕಂದರೆ ತಮ್ಮ ಪೀಳಿಗೆ ಒಂದು ಆದರ್ಶದ ವ್ಯಕ್ತಿ ಆಗಲಂತ ಯಾವ ತಂದೆ ತಾಯಿ ಆಗಲಿ, ಯಾವ ಅಜ್ಜಿ ಆಗಲಿ ಬಯಸೋದು ಅದನ್ನು. ಆದರೆ ಪ್ರಜ್ವಲ್ ಈ ರೀತಿ ಮಾಡ್ತಾರೆ ಅಂತ ಅವರು ಅಪೇಕ್ಷೆ ಮಾಡಲಿಕ್ಕೆ ಹೇಳೋಣ. ಸ್ವಲ್ಪ ಮಮಕಾರ, ಮಗ ಅನ್ನೋದು, ಮೊಮ್ಮಗ ಅನ್ನೋದು ಮಮಕಾರ, ಮತ್ತು ಅದರಲ್ಲೂ ಸ್ವಲ್ಪ ಗೌಡರಲ್ಲಿ ಭಾಳದ ಅಂತ ಅನ್ನಿಸ್ತದೆ. ಯಾಕಂದರೆ ನಮ್ಮ ಕುಟುಂಬನ JDS ಪಕ್ಷವನ್ನು ಕುಟುಂಬದ ಆಸ್ತಿಯನ್ನೇ ಮಾಡ್ಕೊಂಡ್ಬಿಟ್ರು. ಅದರದ್ದು ಇವತ್ತೇನು ಯಾರು ಮಾಡಿಲ್ಲಂತೂ ಅಲ್ಲ. ಕಾಂಗ್ರೆಸ್ಸಿಗೂ ಅದನ್ನೇ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಇವರೆಲ್ಲ ಟೀಕಾ ಮಾಡಿದ್ರು ಒಂದು ಕಾಲಕ್ಕೆ ದೇವೇಗೌಡರು. ಕೊನೆಗೆ ಅವರು ಕುಟುಂಬ ರಾಜಕಾರಣ ಮಾಡಿದರು. ಹೀಗಾಗಿ ಸ್ವಲ್ಪ ಕುಟುಂಬದಲ್ಲಿ ಭಾಳ ಪ್ರೀತಿ. ಹೀಗಾಗಿ ದೇವೇಗೌಡರು ಸ್ವಲ್ಪ ತಣ್ಣಗಾಗಲಿ ಅನ್ನೋ ತನಕ ಮೋಸ್ಟ್ಲಿ ಬೇರೆ ದೇಶಗಳಿಗೆ ಅಥವಾ ವಿದೇಶಕ್ಕೆ ಈ ಘಟನೆ ದೊಡ್ಡದಾಗ್ತದೆ ಗೊತ್ತಾದ್ಮೇಲೆ ಕಳಿಸಿರ್ಬೋದು. ಕಳಿಸಲಿಕ್ಕೆಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಬೋದು ನಾವು. ಕಳಿಸಿರ್ಬೋದು. ಅದು ತಪ್ಪೇನದ ಅಂತೇಳಿ ಸಾರ್ವಜನಿಕವಾಗಿ ಅನ್ಲಿಕ್ಕೆ ಬರೋದಿಲ್ಲ. ಬಟ್ ಆದರೂ ಒಂದು ವೈಯಕ್ತಿಕವಾಗಿ ತಪ್ಪೇನದಪ್ಪ, ಹೊಡೆದು ಅಳಿಸಿದಾರೆ, ಶಾಂತ ಆಗಲಿ ಜನ ಅಂತೇಳಿ. ಯಾಕಂದ್ರೆ ನಮ್ಮ ಜನರ ಮನಸ್ಥಿತಿ ಹೆಂಗಪ್ಪ ಅಂದ್ರೆ ಆ ಘಟನೆ ದಾಟಿ ಹೋಗಿಬಿಡ್ತಪ್ಪ ಅಂದ್ರೆ ಮರೆತು ಬಿಡ್ತೀವಿ ನಾವು. ಮತ್ತು ಹೊಸ ಶುರು ಆಗ್ತೀವಿ, ಹೊಸ ಸಮಸ್ಯೆ, ಹೊಸ ಮಾತು, ಹೊಸದೆಲ್ಲ. ಆದರೆ ಈ ಪ್ರಜ್ವಲ್ರ ಹಚ್ಚಿದಂಥ ಏನಿದು ಬೆಂಕಿ ಅದಲ್ಲ, ಈ ಬೆಂಕಿ ಇನ್ನೂ ಆರೋಗ್ಯ ಕಾಣ್ತಾ ಇಲ್ಲ. ನಿಧಾನಕ್ಕೆ ಅದು ಎಲ್ಲಗಳ ಹಮ್ಕೋತ ಹೊರಟಲ್ಲ, ತಣ್ಣಗಾಗ್ತಾ ಇಲ್ಲ. ಅದನ್ನೇನೋ ಮಾಡಿ ಅದನ್ನು ತಣ್ಣಗೆ ಮಾಡಬೇಕಂತ ಕುಮಾರಸ್ವಾಮಿಗಳಾಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಅವ್ರ ತಂದೆನ ಅದನ್ನು ಆ ಸಂತ್ರಸ್ತೆಯನ್ನು ಒಂದು ಬಂಧನದಲ್ಲಿಟ್ಟು ಒಂದಿಷ್ಟು ಮಾತು ಬರ್ದಂಗೆ ನೋಡ್ಬೇಕಂತ ಮಾಡಿದ್ರು. ಕೊನೆಗೆ ಅವರು ಅದ್ರಲ್ಲಿ ಚೆಕ್ ಹಾಕ್ಕೊಂಡ್ರು. ಈಗೇನೋ ಜಾಮೀನುಗಳು ಬರ್ಬೋದು ಅಥವಾ ಬರದೇನೂ ಇರ್ಬೋದು. ಹೀಗಾಗಿ ಒಟ್ಟು ಇಡೀ ಘಟನೆ ಏನಾಗಿಬಿಟ್ಟದಪ್ಪ ಅಂದ್ರೆ ನಮ್ಮ ದೇವೇಗೌಡರ ಮನೆತನಕ ಒಂದು ಕಪ್ಪು ಚುಕ್ಕೆಯಾಗಿ ಪರಿವರ್ತನೆ ಆಗ್ಯದ. ಈ ಕಪ್ಪು ಚುಕ್ಕೆ ಎಂದು ಅಳಿಸುತ್ತದೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಹೇಗೆ ಇಲ್ಲಿವರೆಗೆ ಗಳಿಸಿದಂಥದ್ದು ಒಂದು ರೀತಿ ರಾಜಕೀಯವಾಗಿ ದೇವೇಗೌಡರು ತಪಸ್ಸು ಮಾಡಿ ತಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಂಡು ಒಂದು ಇಡೀ ಪಕ್ಷವನ್ನು ಕುಟುಂಬದ ಪಕ್ಷವನ್ನಾಗಿ ಮಾಡಿಕೊಂಡು ಅದರಲ್ಲೇ ಮುಂದಿನ ಸಂತತಿ ಸದಾ ಅಧಿಕಾರದಲ್ಲಿ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡಿದ್ರು. ಆದರೆ ಪ್ರಜ್ವಲ್ ಅವರು ಅದಕ್ಕೆ ದೊಡ್ಡ ಹೊಡೆತ ಕೊಟ್ಬಿಟ್ರು. ಈಗಾಗಲೇ ಜನ, ಆ ಭಾಗದ ಜನ ಈ ದೇವೇಗೌಡರ ಮೇಲೆ ವಿಶ್ವಾಸ ಕಡಿಮೆ ಆಗ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲೇ 19 ತಂದು ನಿಲ್ಲಿಸಿದ್ರು. ಈ ಘಟನೆ ಆದಮೇಲೆ ಇನ್ನೂ ಏನಾಗ್ತದೋ ಅದು ಗೊತ್ತಿಲ್ಲ. ಆದರೆ ಪ್ರಜ್ವಲ್ರು ಮಾತ್ರ ಯಾರಿದ್ದಾರೆ ಅನ್ನೋದು ಇನ್ನೂ ಇಲ್ಲಿ ತನಕ SIT ಗೊತ್ತಾಗಿಲ್ಲ. ಮಾತ್ರ ಅವ್ರ ಮನೆಯವರಿಗೆಲ್ಲ ಗೊತ್ತಿರ್ಬೋದು ಅಂತೇಳಿ ನಮ್ಮ ಗುಬ್ಬಿ ಶಾಸಕರು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಇವತ್ತು ವಿದೇಶದಲ್ಲಿದ್ದವ್ರಿಗೆ ಫಂಡ್ ಹೆಂಗೆ ಹೋಗ್ತದೆ, ಅವ್ರು ಹೆಂಗಿದ್ದಾರಲ್ಲೇ, ಅಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ಕೆಲಸ ಮಾಡ್ತಾಯಿದ್ರು, ಇನ್ನೊಂದು ರಾಷ್ಟ್ರದಲ್ಲಿ ಹೋಗಿ ಇರೋದ್ರ ಸುಲಭದ ಮಾತಲ್ಲ ಅದು ಹೆಂಗಿದ್ದಾರೆ ಅವರು ಅನ್ನೋಂಥ ಪ್ರಶ್ನೆಗಳ ಉತ್ತರ ಇವತ್ತು ಅವ್ರು ಕೇಳ್ತಾ ಇದ್ದಾರೆ. ಇದಕ್ಕೆ ದೇವೇಗೌಡರು ಅಥವಾ ಅವರ ಮಕ್ಕಳು ಏನು ಉತ್ತರ ಕೊಡ್ಬೋದು ಅದಕ್ಕೆ ಗೊತ್ತಿಲ್ಲ ನನಗೆ. ಆದರೆ ಅವ್ರು ಪ್ರಶ್ನೆ ಮಾಡೋದೇನು ಸುಳ್ಳಲ್ಲ. ಆದರೆ ಇದು ಒಂದಕ್ಕೊಂದು ಹಾಗೆ ಬೆಳೀತಾರೆ ನಡೆದದು. ಈಗ ಇನ್ನೊಂದು ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿಯ ಸಾಹಿತಿಗಳು, ಚಿಂತಕರು, ವಿಚಾರವಾದಿಗಳು ಒಂದಿಷ್ಟು ನಮ್ಮಲ್ಲಿ ಇದ್ದಾರೋ